ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಅಥವಾ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರು ತಿಳಿಸೋದನ್ನ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ತೊಗೊತೀನಪ್ಪ ಅಂದರೆ, ನನ್ನ ಇಂದಿನ ವಿಡಿಯೋಲ್ಲಿ ಒಂದು ಲಕ್ಷ್ಮಿಯ ವಿಚಾರವನ್ನು ತಿಳಿಸಿದ್ದೆ. ಅಂದರೆ 2ನೇ ಮನೆ ಹಾಗೂ 9ನೇ ಮನೆ ಹಾಗೂ 11ನೇ ಮನೆಯ ವಿಚಾರವನ್ನು ತಮಗೆ ತಿಳಿಸಿದ್ದೆ. ಅಂದರೆ 11ನೇ ಮನೆ ಲಾಭ ಸ್ಥಾನ ಆಗುತ್ತೆ, ಆದರೆ 2, 9 ತಮಗೆ ಒಂದು ತಿಳಿಸಿದ್ದೆ. ಈ ಒಂದು ಇದರದೇ ಆದ 9ನೇ ಮನೆಯಲ್ಲಿ, ಯಾಕಂದರೆ ತಮಗೆಲ್ಲ ನಾನು ತಿಳಿಸಿದ್ದೆ 4ನೇ ಮನೆ ತಾಯಿಯ ಋಣವನ್ನು ತಿಳಿಸುತ್ತೆ ಅಂತ. ಹಾಗೆ ನಮ್ಮ ತಂದೆಯ ಋಣವನ್ನು ತಿಳಿಸುವಂಥ ಮನೆ ಯಾವುದಪ್ಪ ಅಂದರೆ ಒಂದು 9ನೇ ಮನೆ. ಲಗ್ನದಿಂದ 9ನೇ ಮನೆ ನಮ್ಮ ತಂದೆಯ ಬಗ್ಗೆ, ಅಂದರೆ ತಂದೆಯ ವಿಚಾರದ ಬಗ್ಗೆ ತಿಳಿಸುತ್ತೆ. ಈ ತಂದೆಯ ವಿಚಾರವನ್ನು ಅಂತ ಅಂದಿದ ತಕ್ಷಣ ಎಷ್ಟೋ ಜನರಿಗೆ ಯಾವ ರೀತಿಯಲ್ಲಿ ಋಣ ಇರುತ್ತೆ ಅಂದರೆ, ತಮಗೆಲ್ಲ ಒಂದು ಶನೇಶ್ವರನ ಕಥೆಯನ್ನು ತಮಗೆಲ್ಲ ತಿಳಿಸಿರ್ಬೋದು. ಏನಪ್ಪ ಅಂದರೆ, ಒಂದು ಶನಿಯನ್ನು ಒಂದು ತಂದೆ ಮಾತ್ರ ಪ್ರೀತಿ ಮಾಡ್ತಾ ಇರ್ತಾರೆ ಹೊರತು, ಆದರೆ ಮಗ ಮಾತ್ರ ತಂದೆಯನ್ನ ಪ್ರೀತಿಸಲ್ಲ. ಅದು ಮಧ್ಯಂತರ ಕಾಲದಲ್ಲಿ ಹೇಗೆ ಒಂದು ಬಿರುಕುಟ್ಟಿತು, ಯಾವ ಒಂದು ಕಾರಣ ಅನ್ನೋದು ತಮಗೆಲ್ಲ ತಿಳಿದಿದೆ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಹಿಂದಿನ ವಿಡಿಯೋಲಿ ಶನೇಶ್ವರನ ವಿಚಾರ ಬಂದಾಗ ಸಾಕಷ್ಟು ಮಾಹಿತಿ ತಮಗೆ ನೀಡಿದ್ದೇನೆ. ಹೀಗೆ ಎಷ್ಟೋ ಜನರಿಗೆ ತಂದೆ ಇರ್ತಾರೆ, ಆದರೆ ತಂದೆಯ ಪ್ರೀತಿ ಇರಲ್ಲ. ಆದರೆ ಕೆಲವೊಂದು ಸಲ ಮೊದಲನೇದಾಗಿ ಹುಟ್ಟಿದ ಸಮಯದಲ್ಲೇ ತೀರೋಗ್ತಾರೆ. ಯಾವ ಕಾರಣ ಅಂದರೆ, ಒಂದು ತಂದೆಯ ಋಣ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ತಿಳ್ಕೊಳ್ಳೋದು ಏನಪ್ಪ ಅಂದರೆ, ನಮಗೆ 9ನೇ ಮನೆ ಆಗುತ್ತೆ. ಈ 9ನೇ ಮನೆಯಲ್ಲಿ ನಾವೊಂದು ಯಾವ ಗ್ರಹಗಳಿದೆ, ಎಷ್ಟು ಗ್ರಹಗಳಿದೆ ಅಂದರೆ ಎಷ್ಟು ಬಲ ಇದೆ ಅನ್ನೋದು ನೋಡ್ಕೋಬೇಕಾಗತ್ತೆ, ಯಾವ ಗ್ರಹ ಇದೆ ಅನ್ನೋದು ನೋಡ್ಕೋಬೇಕಾಗತ್ತೆ, ಅದರ ದೃಷ್ಟಿ ಕೂಡ ನೋಡ್ಕೋಬೇಕಾಗತ್ತೆ. ಈ ಎಲ್ಲ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನೋ, ತಮಗೆ ಯಾರೇ ಒಬ್ರು ಜ್ಯೋತಿಷ್ಯರ ಹತ್ರ ಹೋಗಿ ಕೇಳಿದಾಗ ನಿಮಗೆ ಎಷ್ಟು ಮಟ್ಟಿಗೆ ನೀವು ನಂಬಬೇಕು ಅನ್ನೋತಕ್ಕಂಥ ಮಾಹಿತಿನ ಅಷ್ಟೇ ನಾನು ತಿಳಿಸ್ತಾ ಇದ್ದೀನಿ. ಏನು ಅಂದರೆ, ನಿಮ್ಗಳಿಗೂ ಗೊತ್ತಿರಲಿ, ಅಂದರೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಬೇಕು ಅನ್ನೋ ಒಂದು ಕಾರಣಾಂತರವಾಗಿ ಈ ವಿಡಿಯೋಗಳು ನಾನು ಮಾಡ್ತಾ ಇರೋದಷ್ಟೇ. ಆದರೆ ಒಬ್ಬೊಬ್ಬರ ಜಾತಕಕ್ಕೂ ಕೂಡ ಒಂದೊಂದು ರೀತಿಯಲ್ಲಿ ಬದಲಾವಣೆ ಇರುತ್ತೆ. ಯಾಕಂದರೆ ಒಬ್ಬರಿಗೆ ಇವಾಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸಪೋಸ್ ಮೇಷ ಲಗ್ನ ಆಯಿತು ಅಂದರೆ ಅದರ ಒಡೆಯ ಅಂಗಾರಕ ಆಗ್ತಾನೆ. ಆ ಅಂಗಾರಕನು ನಿಂತಿರುವಂಥ ಪೊಸಿಷನ್ ಎಲ್ಲಿದೆ ಅನ್ನೋದು ನಾವು ತಗೊಂತೀವಿ. ಮತ್ತು ಅದರದೇ ಆದ 9ನೇ ಮನೆ ಎಲ್ಲಪ್ಪ ಅಂದರೆ ಧನು ರಾಶಿಗೆ ಬರುತ್ತೆ. ಆ ಧನು ರಾಶಿಗೆ ಒಡೆಯ ಯಾರಪ್ಪ ಅಂದರೆ ಗುರು. ಈ ಗುರು ಇರತಕ್ಕಂಥ ಸ್ಥಾನ ಎಲ್ಲಿದ್ದಾರೆ ಅನ್ನೋದು ನಮಗೆ ಬೇಕಾಗತ್ತೆ. ಹಾಗೆ ಅದರ ಜೊತೆಯಲ್ಲಿ ಗುರುಗ್ರಹ ಒಂಟಿಯಾಗಿದ್ದಾರಾ ಅಥವಾ ವಕ್ರಿಯತ್ವ ಏನಾರು ಇದೆಯಾ, ಅದ್ರ ಜೊತೆಯಲ್ಲಿ ಯಾವ್ದಾರ ದೃಷ್ಟಿ 9ನೇ ಮನೆಗೆ ಏನಾರು ಇದೆಯಾ ಅನ್ನೋದು ಕೂಡ ನಾವು ನೋಡ್ಕೊಬೇಕಾಗತ್ತೆ. ಹೀಗೆ ಎಷ್ಟೋ ಜನರಿಗೆ ತಂದೆಯ ಒಂದು ಋಣ ಇರುತ್ತೆ, ಆದರೆ ತಂದೆಯ ಒಂದು ಪಾಲತ್ವ ಇರಲ್ಲ. ಅಂದರೆ ಎಷ್ಟೋ ಜನರಿಗೆ ಏನಪ್ಪ ಅಂದರೆ, ತಂದೆ ಇದ್ರೂ ಕೂಡ ಅವರಿಂದ ಇರತಕ್ಕಂಥ ಪ್ರೀತಿ ಬಾಂಧವ್ಯತೆ ಇರಲ್ಲ. ಯಾವ ಒಂದು ಕಾರಣ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕ್ಷಣಗಳು, ಯಾವ ಸಮಯದಲ್ಲಿ ಹುಟ್ಟಿದ್ದಾರೆ. ಅಂದರೆ ಅದಲ್ಲಿ ಒಂದು ಗ್ರಹಗಳ ದೃಷ್ಟಿ ಇರುತ್ತೆ. ಅಂದರೆ ಗ್ರಹಗಳ ಒಂದು ದೃಷ್ಟಿ, ಆ ಮನೆಗೆ ಯಾವ ಗ್ರಹದ ದೃಷ್ಟಿ ಇದೆ ಅನ್ನೋದು. ಅಂದರೆ ಈ ರಾಹು ಗ್ರಹದ ದೃಷ್ಟಿ ಇತ್ತು ಅಂದರೆ ಆ ರಾಹು ಗ್ರಹದಿಂದ ಅವ್ರಿಗೆ ಸುಖ, ಅಂದರೆ ತಂದೆಯ ಸುಖ ಅನ್ನೋದು ಕಮ್ಮಿ ಇರುತ್ತೆ. ಅದೇ ಅಂಗಾರಕನು ಇದ್ರೂ ಕೂಡ ತಂದೆ ಆದವರು ಕ್ರೂರತ್ವವಾಗಿ ಇರ್ತಾರೆ. ಅದೇ ರಾಹು ಇದ್ರೂ ಕೂಡ ಅಷ್ಟೇನೆ ಕ್ರೂರತ್ವ. ರಾಹು ಏನು ತೋರಿಸ್ತಾರೆ ಅಂದರೆ ಕ್ರೂರತ್ವ, ಅಂದರೆ ಈ ಸಿಟ್ಟು ಕೋಪದಿಂದ ಕೂಡಿರುವಂಥ ವ್ಯಕ್ತಿ. ಹಾಗೂ ಆ ವ್ಯಕ್ತಿಗೆ ಕೂಡ ಒಂದು ಸರ್ಪದ ದೋಷ ಇದೆ ಅನ್ನೋದು ತೋರ್ಪಡೆ ಪಡುತ್ತೆ. ಆದರೆ ಎಷ್ಟೋ ಜನರಿಗೆ ಜಾತಕ ಅನ್ನೋದಿರಲ್ಲ. ಆದರೆ ನಮಗೆ ನಮ್ಮ ಮಕ್ಕಳಲ್ಲಿ ಇರತಕ್ಕಂಥ ಹುಟ್ಟಿದ ಸಮಯ ತಾರೀಕು ಏನಾದ್ರು ಅದು ಕರೆಕ್ಟಾಗಿ ಇದ್ದಿದೆ ಆದರೆ ಅಂದರೆ ನಾವು ಯಾರೇ ಒಬ್ಬ ವ್ಯಕ್ತಿ ತಂದೆಯ ತಾಯಿಗಳ ಜಾತಕ ಅಲ್ಲೇ ಅವ್ರಿಗೆ
80 ಭಾಗದಷ್ಟು ಸಿಗುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರ ಬಂದಾಗ ಅಂದ್ರೆ ಎಷ್ಟೋ ಜನಕ್ಕೆ ತಿಳ್ಕೊಂಡಿರ್ಬೋದು, ಅಂದ್ರೆ ತಂದೆಯ ಋಣ ಇನ್ನೊಂದು ಭಾಗದಲ್ಲೂ ಇರುತ್ತೆ. ಅಂದ್ರೆ ತಂದೆ ಇರಲ್ಲ, ಬಟ್ ತಂದೆಯ ಪಾಲಿರುತ್ತೆ. ಅಂದ್ರೆ ಋಣಗಳು ಅಂದ್ರೆ ಹಣಕಾಸಿನ ವಿಚಾರ ಆಗಿರ್ಬೋದು, ಆಸ್ತಿ ಮಾಡಿ ತೀರ್ಕೊಂಡಿರುವಂಥದ್ದು, ಹೀಗೆ ಅದು ತಂದೆಯ ಋಣ ಆಯ್ತು. ಆದ್ರೆ ಈಗ ಮನುಷ್ಯಗಳು ಹೋದಾಗ ಅವರ ಮುಂದಿನ ಜೀವನ ಅಂದ್ರೆ ಈ ಎರಡಕ್ಕೂ ಲಿಂಕ್ ಇರುವಂತದ್ದು ಏನಪ್ಪಾ ಅಂದ್ರೆ ಒಂದು ಕುಟುಂಬ ಸ್ಥಾನ ಅನ್ನೋದು ಬರುತ್ತೆ. ಹಾಗಾಗಿ ಈ ಕುಟುಂಬ ಸ್ಥಾನವನ್ನು ನಾನು ಮುಂದಿನ ವಿಚಾರದಲ್ಲಿ ಈ ಕುಟುಂಬ ಸ್ಥಾನ ಯಾವ ಮನೆ ಬರುತ್ತೆ, ಹೇಗೆ ಬರುತ್ತೆ, ಯಾಕಂದ್ರೆ ನಮ್ಮ ಕುಟುಂಬ ಅಂದಾಗ ಎಷ್ಟು ಜನ ಏನು ಅನ್ನೋದೆಲ್ಲ ನಮಗೆ ಸುಖ ಅನ್ನೋದು ನನ್ನ ಮುಂದಿನ ಒಂದು ವಿಡಿಯೋಲ್ಲೇ ತಿಳಿಸ್ತಾ ಹೋಗ್ತೀನಿ. ಆದ್ರೆ ತಮಗೆ ತಂದೆಯ ಋಣ ಏನೋ ತಿಳ್ಕೊಳ್ಳತಕ್ಕಂಥ ವಿಚಾರ ಯಾವ ಮನೆ ಅಪ್ಪ ಅಂದ್ರೆ 9ನೇ ಮನೆ. ಇದು ಜ್ಞಾಪನಕ್ಕೆ ಇಟ್ಕೊಳ್ಳಿ, ಈ 9ನೇ ಮನೆ ತಂದೆದಾಗತ್ತೆ, 4ನೇ ಮನೆ ತಾಯಿದಾಗತ್ತೆ. ಇವೆರಡೂ ನಮಗೆ ಯಾವುದೇ ತರದ ತೊಂದರೆಗಳು ಇರಬಾರ್ದು, ಅಂದ್ರೆ ಗ್ರಹಗಳಿಗೆ ತೊಂದರೆ ಆಗಿರಬಾರ್ದು, ಮತ್ತೆ ವಕ್ರತ್ವ ಇರಬಾರ್ದು, ರಾವಿನ ದೃಷ್ಟಿ ಇದ್ದಿದ್ದೆ ಆದರೆ ಇವರಿಬ್ಬರು ಋಣಗಳು ಕಮ್ಮಿ ಇರುತ್ತೆ. ಹಾಗಾಗಿ ಇದಕ್ಕೆ ಏನಾದರೂ ತಂದೆ ತಾಯಿಗಳ ಋಣವೇನಾದ್ರೂ ಕಮ್ಮಿ ಇದ್ರೆ ಇದಕ್ಕೇನಾದ್ರು ಪರಿಹಾರ ಇದೆಯಾ ಅನ್ನೋದಾದ್ರೆ ಗ್ಯಾರಂಟಿ ಇದೆ. ಹಾಗಾಗಿ